ಉಡುಪಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಸಮುದ್ರ ತೀರದಲ್ಲಿ ಅಲೆಗಳ ಆರ್ಭಟವೂ ಜೋರಾಗಿದೆ. ದೀಪಸ್ತಂಭದ ಮೂಲಕ ಗಮನ ಸೆಳೆದಿರೋ ಕಾಪು ಬೀಚ್ನಲ್ಲಿ ಕಡಲ್ಕೊರೆತ ಹೆಚ್ಚಾಗಿ ಸಂಪೂರ್ಣವಾಗಿ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದೆ. ಕಲ್ಲುಗಳು ಸಮುದ್ರ ಪಾಲಾಗಿದ್ದು ಬೀಚ್ನಲ್ಲಿ ನಿಲ್ಲಲು ಜಾಗವಿಲ್ಲದ ಸ್ಥಿತಿ ಉಂಟಾಗಿದೆ. ಮುಂದಿನ 5 ದಿನ ಜಿಲ್ಲೆಯ ಕರಾವಳಿ ತೀರ ಪ್ರದೇಶಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ವಿಶ್ವ ಪ್ರಸಿದ್ಧವಾದಂತಹ ಕಾಪು ಬೀಚ್ ಕಾಣೆಯಾಗಿದೆ. ಹೌದು, ಈ ಮಾತನ್ನು ನೀವು ನಂಬಲೇಬೇಕು. ಬಹಳ ಏನಂತಾರೆ ಭಯಾನಕವಾದ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಯಾವ ರೀತಿ ಕಾಪು ಬೀಚಿನ ಸ್ಥಿತಿ ಆಗಿದೆ ಅನ್ನೋದನ್ನು ನೀವು ನೋಡಿ. ಮಳೆಗಾಲ ಬಂದಾಗ ಇದೆಲ್ಲ ಸಹಜ ಅಂತ ಹೇಳ್ಬೋದು. ಆದರೆ ಬೀಚೇ ಕಣ್ಮರೆ ಆಗುವುದು ಅಂತಂದರೆ ನಿಜಕ್ಕೂ ಕೂಡ ಅಲೆಯ ಆರ್ಭಟಗಳು ಯಾವ ತೀವ್ರತೆಯನ್ನು ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಭಾಳ ಪ್ರಸಿದ್ಧವಾದಂತಹ ಬೀಚ್ ಇದು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಅಥವಾ ನಡುರಾತ್ರಿ 12 ಗಂಟೆ ಸುಮಾರಿಗೆ ಅಲೆಗಳ ಆರ್ಭಟ ಬಹಳ ತೀವ್ರವಾಗಿರುತ್ತೆ. ಆ ತೀವ್ರವಾದ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಕಾಪು ಬೀಚ್ ಅಂದರೆ ಜನ ಬಹಳ ಇಷ್ಟಪಡ್ತಾರೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಈ ಬೀಚಿಗೆ ಬರಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಕೂಡ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದ ಮಳೆಗಾಲದಲ್ಲಿ ಇದು ಬರೋದು ಸೇಫ್ ಅಲ್ಲ ಅಂತ ನಾವು ಕೂಡ ಹೇಳ್ತೇವೆ. ಆದರೆ ಎಷ್ಟರ ಮಟ್ಟಿಗೆ ಸೇಫ್ ಅಲ್ಲ ಅನ್ನೋದನ್ನು ನಾವಿಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಏನು ಕಾಪು ದೀಪಸ್ತಂಭ ನಮಗೆ ಕಾಣ್ತಾ ಇದೆ ನೋಡಿ, ಅದರ ಬುಡಭಾಗದಿಂದ ಗಮನಿಸಿದರೆ ಅಲ್ಲಲ್ಲಿ ಇರುವಂಥ ಪಾದೆ ಕಲ್ಲುಗಳಿಗೆ ಹೊಡಿತಾ ಇರುವಂಥ ಅಲೆಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ ಎಷ್ಟು ತೀವ್ರವಾಗಿದೆ ಅಲೆಗಳ ಆರ್ಭಟ ಅನ್ನುವಂಥದ್ದು. ಸುಮಾರು 50ರಿಂದ 70-75 ಮೀಟರ್ವರೆಗೂ ಕೂಡ ಏನು ನಾವು ನೋಡ್ತಾ ಇದ್ದೇವೆ, ನೀರು ತುಂಬಿ ಹರಿತಾ ಇರುವಂಥ ಅಲೆಗಳು ಆರ್ಭಟಿಸ್ತಾ ಇರುವಂಥ ಜಾಗ ಏನಿದೆ ಇದೆಲ್ಲವೂ ಕೂಡ ಕಾಪು ಬೀಚ್ ಅಂದರೆ ಜನ ಕುಣಿದಾಡ್ತಾ ಇರುವಂಥ ಜಾಗ. ಮಳೆಗಾಲದಲ್ಲಿ ಇಲ್ಲಿ ಹೋಗೋದು ಸೇಫ್ ಅಲ್ಲ ಅನ್ನೋದನ್ನು ಹೊರತುಪಡಿಸಿದರೆ ಉಳಿದಂತೆ ಬೇಸಿಗೆ ಕಾಲದಲ್ಲಿ ಇಲ್ಲಿ ಜನ ಎಲ್ಲ ಓಡಾಡ್ತಾರೆ. ಆ ಪಾದೆ ಏನು ಕಾಣ್ತಾ ಇದೆ ನಮಗೆ ಅಲ್ಲಿವರೆಗೂ ಕೂಡ ಜನರಿಗೆ ಓಡಾಟಕ್ಕೆ ಅವಕಾಶ ಇರುವಂಥ ಸ್ಥಳವೇ ಆಗಿತ್ತು. ಆದರೆ ಯಾವ ರೀತಿ ಹಾಕಿರುವಂತಹ ಕಲ್ಲುಗಳೆಲ್ಲ ಸಮುದ್ರ ಪಾಲಾಗಿದೆ ಅನ್ನೋದನ್ನು ನೀವು ಗಮನಿಸಿ. ಆ ಸಮುದ್ರ ಪಾಲಾದ ಕಲ್ಲುಗಳನ್ನು ಕೂಡ ನಾವು ನೋಡ್ಬೋದು. ಸಾಕಷ್ಟು ಕಲ್ಲುಗಳು ಈಗಾಗಲೇ ನೀರು ಕಡಲಿನ ಆಳವನ್ನು ಸೇರಿ ಆಗಿದೆ. ಇನ್ನಷ್ಟು ಕಲ್ಲುಗಳು ಆಳ ಸೇರುವಂಥ ಅಪಾಯದ ಅಂಚಿನಲ್ಲಿ ಇವೆ. ಸಮುದ್ರಕ್ಕೆ ಹೋಗೋದಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಏನು ಬಲೆಯನ್ನು ಹಾಕಿದ್ದಾರೆ, ಒಂದು ತಡೆಗೋಡೆಯ ರೀತಿಯ ಬಲೆಯನ್ನು ಹಾಕಿದ್ದಾರೆ. ಅದನ್ನು ಮೀರಿ ಮುಂದಕ್ಕೆ ಹೋಗೋದಕ್ಕೆ ಇಲ್ಲ ಅನ್ನುವಂಥದ್ದು ಈಗ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಯಾಕಂದರೆ ಯಾವ ರೀತಿ ಆ ಅಲೆಗಳು ಆ ತೀರ ಪ್ರದೇಶದವರೆಗೂ ಕೂಡ ಬರ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಕಾಪು ದೀಪಸ್ತಂಭದ ದಕ್ಷಿಣ ಭಾಗ, ಈ ಭಾಗದಲ್ಲಿ ನೋಡಿದರೂ ಕೂಡ ನಿಮಗೆ ಭಾಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅಲೆಗಳು ಯಾವ ರೀತಿ ಆ ತೀರ ಪ್ರದೇಶಕ್ಕೆ ಹೊಡಿತಾ ಇದೆ ಅನ್ನುವಂಥದ್ದು. ಅಲ್ಲಿ ನಮ್ಗೆ ಹೋಗೋದಕ್ಕೂ ಸಾಧ್ಯ ಆಗೋದಿಲ್ಲ. ಅಲ್ಲಿ ಹಾಕಿರುವಂತಹ ಕಲ್ಲುಗಳೆಲ್ಲ ನೀರು ಪಾಲು ಆಗಿರುವಂಥದ್ದನ್ನು ನೀವು ಗಮನಿಸ್ಬೋದು. ಈಗಾಗಲೇ 5 ದಿನಗಳ ಅಲರ್ಟನ್ನು ಕೂಡ ಮೀನುಗಾರರಿಗೆ ಘೋಷಣೆ ಮಾಡಿದ್ದಾರೆ, ಕಡಲಿಗೆ ಇಳಿಯೋದಕ್ಕಿಲ್ಲ ಅನ್ನುವಂಥದ್ದು. ಯಾಕಂದರೆ ಕಡಲಿನ ಆರ್ಭಟ ಈ ರೀತಿ ಇರುತ್ತೆ, ಗಾಳಿಯ ತೀವ್ರತೆ ಹೆಚ್ಚಾಗಿರುತ್ತೆ ಅನ್ನುವಂಥ ಒಂದು ದೃಷ್ಟಿಕೋನ. ಇದಕ್ಕೆಲ್ಲ ಶಾಶ್ವತ ಕಾಮಗಾರಿ, ತೀರಾ ಜನ ಸೇರುವಂಥ ಜಾಗ ಆಗಿರುವಂಥದ್ದು ಈ ಕಾಪು ಎಲ್ಲ. ಸೊ ಇಂಥ ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚಿನ ಅನುದಾನದ ಕೂಡ ಅವಶ್ಯಕತೆ ಇರುವಂಥದ್ದು. ಶಾಶ್ವತ ಕಾಮಗಾರಿಗಳನ್ನು ಮಾಡಿದ್ದೇ ಆದರೆ ಬೀಚ್ ಕೂಡ ರಕ್ಷಣೆ ಮಾಡೋದಕ್ಕಾಗುತ್ತೆ ಮತ್ತು ಮಳೆಗಾಲದಲ್ಲೂ ಕೂಡ ದೂರದಿಂದ ಕುಳಿತು ಬೀಚನ್ನು ನೋಡುವುದಕ್ಕೂ ಕೂಡ ಪ್ರವಾಸಿಗರಿಗೆ ಒಂದಿಷ್ಟು ಅವಕಾಶಗಳು ಕೂಡ ಸಿಗುತ್ತೆ. ಸೊ ಪ್ರವಾಸಿಗರು ಬೇಡ ಅಂದರೂ ಕೂಡ ಬರ್ತಾರೆ. ಹಾಗೆ ಬಂದಂಥ ಪ್ರವಾಸಿಗರು ಯಾವುದೇ ಕಾರಣಕ್ಕೆ ಕಡಲಿಗೆ ಇಳಿಬಾರದು, ದೂರದಿಂದ ನಿಂತು ಹೋಗಬಹುದೇ ಹೊರತು ಯಾವುದೇ ಅಪಾಯವನ್ನು ಆಹ್ವಾನಿಸಿಕೊಳ್ಳಬೇಡಿ ಅನ್ನುವಂಥದ್ದು ಜಿಲ್ಲಾಡಳಿತ ಕೊಟ್ಟಿರುವಂಥ ಎಚ್ಚರಿಕೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.